ಸರ್ ಪತ್ರಕರ್ಮ ಇಲಾಖೆ 3 ವರ್ಷ ಆಗಿದೆ, ಒಂದು ನಾವು ಇದನ್ನ ಕೊಡಕ್ಕಾಗಿಲ್ಲ. ಸಾಗುವಳಿ ದಯಮಾಡಿ ನೀವಾದ್ರೂ ನಮ್ಮ ಜಿಲ್ಲೆಯವರು ಸಮಸ್ಯೆ ಪರಿಹಾರ 1 ಕೋಟಿ ಸಾಲದು, 1 ಕೋಟಿ ಸಾಲದು, 12 ಬೋರ್ 15 ಬೋರ್ಗೆ ಆಗೋದು. ಹೌದೌದು, ಇಮಿಡಿಯೇಟ್ ಆಗಿ ಏನಾನ ಮಾಡ್ಬೇಕಲ್ಲೇನಪ್ಪ, ಅದಕ್ಕೆ ಇಮಿಡಿಯೇಟ್ ಅಲ್ಲ. ಬಟ್ ಲೋ ಹೀಲ್ಡ್ ಬಂದಿದೆ, ಬಟ್ ಅದು ಸರ್ವಿಸ್ ಕೊಡೋಕೆ ಆಗ್ತಾ ಇಲ್ಲ ಸರ್. ಮಳೆ ಸ್ವಲ್ಪ ಇಂಪ್ರೂವ್ ಆದರೆ ಸ್ವಲ್ಪ ಹಿಂದೆ ಲೋ ಹೀಲ್ಡ್ ನಾವು ಪೆಂಡಿಂಗ್ ಇಟ್ಟಿದ್ದೀವಿ. ಬೇಸ್ಡ್ ಆನ್ ನೀಡು ಮುಂದೆ ಮಾಡಿ ಇದರಲ್ಲಿ ಅಪ್ಲಿಕೇಶನ್ ಬಗುಕುಂಬಲ್ಲಿ ಆನ್ಲೈನ್ ಆಗಿಲ್ಲ. ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ತಾಲೂಕಲ್ಲೇ 1,000 ಜನದ್ದು ಇದೆ. ನಿಮ್ಮ ಕೊರಟಗೆರೆನಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಆನ್ಲೈನ್ ಆಗಿಲ್ಲ. ದಯಮಾಡಿ ಏನಾದರೂ ಮಾಡಿ ಅದನ್ನ ಆನ್ಲೈನ್ ಸಿಸ್ಟಮ್ ತೆಗೀರಿ, ಅಥವಾ ಏನಾದರೂ ಒಂದು ಅನುಕೂಲ ಮಾಡ್ಕೊಂಡು ರೈತರಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ಬಂದಿದೆ ಅಂತೀವಿ ಅಷ್ಟೇ, ಆದ್ರೆ ಅನುಕೂಲ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ನಮ್ಮವರು ಅಂತ ನಮ್ಮ ಸರ್ಕಾರ ನಮ್ಮವರು ಕುರಿಗಳನ್ನ ಮೇಯ್ತವೆ, ಚಿಗ್ರ ಉಲ್ಲದ ಹೋಗ್ತವೆ. ದನಗಳಿಗೆ ಮೇವಿಲ್ಲ, ಹಂಗಾಗ್ಬಿಟ್ಟು ಪರಿಸ್ಥಿತಿ. ಹಾಗಾಗಿ ನಮ್ಮ ಭಾಗ ನೋಡಿ ಸರ್, ಈಗೇನು 4 ತರೂರು ಚಿನ್ನಹಳ್ಳಿ ಸಿಪಿ 4 ಗ್ರಾಮ ಪಂಚಾಯತ್, ನಮ್ಮ 4 ಗ್ರಾಮ ಪಂಚಾಯತ್ಗಳನ್ನ ಕಡೆಗಣಿಸಿದ್ದಾರೆ ಸರ್. ಟೋಟಲ್ ಆಗಿ ನಮ್ಮ ಶಾಸಕರು ಟೋಟಲ್ ಸರ್ಕಾರ ನಮ್ಮನ್ನು ಕಡೆಗಣಿಸೈತಿ. ನಮ್ಮ ಟೋಟಲ್ ಆಗಿ ದಯಮಾಡಿ ಲೆಟರ್ ಕೊಟ್ಟಿದ್ದು ಸರ್. ದಯಮಾಡಿ ನಮ್ಮ ಕೆರೆಗಳಿಗೆ ಹೇಮಾವತಿ ನೀರು ಈಸಾಗಿ ನೀರು ಪಂಪಿಂಗ್ ಬರುತ್ತೆ ಇಲ್ಲ ಹೇಳಿ ಸರ್. ಅದೇ ಸರ್, ಥ್ಯಾಂಕ್ ಯು ಸರ್, ನೀವು ಬಂದಿರೋದಕ್ಕೆ ಧನ್ಯವಾದಗಳು ಸರ್. ನೀರಿಂದ ನಮ್ಮ ಪಂಚಾಯತಿಗೆ ತೊಂದರೆ ಇಲ್ಲ, ನಾನು ಎದುರಿಗೆ ಹೇಳ್ತೀನಿ ಸರ್. ಒಂದು ನಿಮಿಷ ಇಲ್ಲಿ ಮೇಯ್ನು ಮಳೆ ಇಲ್ಲ. ಈ ಏನು ಕಳ್ಳಂಬೆಳ್ಳ ಭಾಗದ ಒಂದು every point we have last 10 days into this activity has been done. all our district madam instruction ಪ್ರಕಾರ ಎಲ್ಲ ಜನಗಳು ಒಳ್ಳೇದಾಗಬೇಕು. ಇಲ್ಲಿ ಯಾರು ಸ್ವಾರ್ಥಕರು ಯಾರು ಇಲ್ಲ ಸರ್. ಇಲ್ಲಿ ಬಂದಿರೋರು ಎಲ್ಲರೂ ಸಲುಪ್ರಹಳ್ಳಿಯಿಂದ ಹಿಡಿದು ಜೋಡಿದಾರಹಳ್ಳಿ ಕೆರೆ, ಏನು ರಾಮಚಂದ್ರ ಕೆರೆ, ತರೂರು ಕೆರೆ ಏನಿದೆ, ಈ ಭಾಗಕ್ಕೆಲ್ಲ ನೀರು ಬಂದ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ. ಸಾಹೇಬ್ರು ನಾವು ಗೆಲ್ಸ್ಕೊಂಡೇ ಬಂದಿದ್ದೀವಿ. ಬಟ್ ಆದ್ರೆ ನಮ್ಮ ತರೂರು 3 ಪಂಚಾಯತಿ ಪಕ್ಕದಲ್ಲಿ ನಮಗೆ ಹೇಳಿದ್ರಲ್ಲ ಬಿಡೋ, ಈಗ ದಯಮಾಡಿ ನೀವಾಗ ಮಾಡ್ಕೊಡಿ. ಡಾಕ್ಟರ್ ಆಸ್ಕ್ ಇಸ್ ಎಕ್ಸ್ಪ್ಲನೇಷನ್ ಕೇಳಿ ಅವನಿಗೆ ಪರ್ಮಿಟೆಡ್. ಹೌದು, ಯಾಕೆ ಅವನು ಡಾಕ್ಟರ್, ಅವನು ಟ್ರೀಟ್ಮೆಂಟ್ ಕೊಡ್ತಾನಲ್ಲ. 5 ದಿವಸ ಹೋಗಿ ಇಂಥ ಟೈಮ್ನಲ್ಲೆಲ್ಲ ಹೋದರೆ ಆಸ್ಕ್ ಇಸ್ ಎಕ್ಸ್ಪ್ಲನೇಷನ್. ಎಸ್ ಸರ್, ಎಸ್ ಪೈಪ್ ಯಾರು ಹಾಕಿದ್ದು? ಓಲ್ಡ್ ಪೈಪ್. ಅದಕ್ಕೆ ನೋಡಿ ಇದೆಲ್ಲ ಬಣ ಹೊಡೆದ್ಬಿಟ್ಟಿದೆ. ಪಂಪು ಮೋಟರ್ ಎಂಟೈರ್ ಸೆಟ್ ಬೋರ್ವೆಲ್ ಇಸ್ ನ್ಯೂ ಸರ್. ಹೊಸ ಸೆಟ್ ಅಲ್ಲ, ಹಳೇದು ಸರ್. ಅಲ್ಲೇ ಇದಕ್ಕೆ ಪೇಂಟ್ ಮಾಡಿದ್ರು ಅಷ್ಟೇ. ಪಂಚಾಯತಿಗೆ ರೋಡಿಂದ ಈ ಭಾಗ ನೀರೇ ಗೊತ್ತಿಲ್ಲ ಕಾರಣ ಹಿಂಗೆ ನಿಂತು ದಯವಿಟ್ಟು ನೋಡಿ ಸರ್, ಅಷ್ಟು ಸಹಾಯ ಮಾಡಿ. ನೀರು ಬೇಕಾಗಿಲ್ಲ, ನೀರು ಆ ಕಡೆಯಿಂದ ಒಂದು 3-4 ಕೆರೆ ಬಂದ್ಬಿಟ್ಟು ನಮಗೆ ಇದ್ದಾಗ ಇರೋದು ಈ ಸಿರಾ ತಾಲೂಕಿನಾಗೆ. ಈ ಅದು ನಮ್ದೆಲ್ಲ ಬೆಟ್ಟದ್ದು ಮೇಡಮ್ ಅವರೇ ಹೇಳಿ, ಬೇಕಾದ್ರೆ 3 ಪಂಚಾಯತಿ ನೀವೇ ಮಾಡಿ ಅಷ್ಟು ಸಹಾಯ ಮಾಡೋಣ. ನೆನ್ಸ್ಕೊಂತೀವಿ ನಿಮಗೆ. ಏನು ಕೊಟ್ಟು ನಾವು ಆ ನೀರೊಂದು ನೀರಿದ್ರೆ ಬದುಕೋದು, ಇಲ್ಲದ್ರೆ ಹೆಂಗೆ ಬೇಡ. ದಯಮಾಡಿ ಅದೊಂದು ಸಹಾಯ ಮಾಡೋಣ, ನೆನ್ಸ್ಕೊಂತೀವಿ. ಯೂನಿಯನ್ ಬಿಸ್ನೆಸ್ ಆಗಿತ್ತು ಗೊತ್ತಾನ ಹಿಂದೆ ಬನ್ನಿ ಮೇಡಮ್.
ಎಮರ್ಜೆನ್ಸಿ ಇದ್ದಾಗ ಇಮಿಡಿಯೇಟ್ ಆಗಿ ಮಾಡ್ತೀವಿ ಮೇಡಮ್ ಆಯ್ತಾ. ದಯಮಾಡಿ ಲೆಟರ್ ಇದೆ ದಯಮಾಡಿ ನೀರು ವ್ಯವಸ್ಥೆ ಮಾಡಿ ಲೆಟರ್ ದಯಮಾಡಿ ಇದು ಸುಲಭವಾಗಿ ಕೆಲಸ ಆಗತಕ್ಕಂಥ ಕೆಲಸ ಮೇಡಮ್ ಏನು ಹೇಮಾವತಿ ನೀರು ಬರುತ್ತೆ ಸಿಬಿಐ ಸರ್ ಅವರು ಸುಮ್ಮನೆ ಯಾಕೆ ಸರ್ ಅವೆಲ್ಲ ಮಾತಾಡಬಾರ್ದು. ಈಗ ದೊಡ್ಡ ಕೇಳದ್ದು ಒಳ್ಳೇದು ಅದೇ ಸರ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಒಂದು ರೋಡ್ ಮಾಡಿಲ್ಲ ಸರ್ ಇಲ್ಲಿವರೆಗೂ ಒಂದು ರಸ್ತೆಗಳೆಲ್ಲೂ ಆಗಿಲ್ಲ ಸರ್ ನಮ್ಮ ಭಾಗದಾಗಿ ಸಖತ್ ಗುಂಡಿಗಳು ಬಿದ್ದು ಆಮೇಲೆ ಸರ್ ಜಲಜೀವನ್ ಮಿಷನ್ ಕೆಲಸ ಮಾಡಿರ್ತಕ್ಕಂಥ ಮಾತಾಡೋದು ಬಿಡಿ ತಪ್ಪು ನಾನು. ಮಾತಾಡೋದು ಸಮಸ್ಯೆ ಅಣ್ಣ ಎಮರ್ಜೆನ್ಸಿ ಇದ್ದಾಗ ಇಮಿಡಿಯೇಟ್ ಆಗಿ ಮಾಡ್ತೀವಿ ಮೇಡಮ್ ಆಯ್ತಾ. ದಯಮಾಡಿ ಲೆಟರ್ ಇದೆ ದಯಮಾಡಿ ನೀರು ವ್ಯವಸ್ಥೆ ಮಾಡಿ ಲೆಟರ್ ದಯಮಾಡಿ ಇದು ಸುಲಭವಾಗಿ ಕೆಲಸ ಆಗತಕ್ಕಂಥ ಕೆಲಸ ಮೇಡಮ್ ಏನು ಹೇಮಾವತಿ ನೀರು ಬರುತ್ತೆ ಸಿಬಿಐ ನಮ್ಮನ್ನು ಬೀಳ್ಬಿಟ್ಟಂಗೆ ಆಗ್ಬಿಟ್ಟೈತಿ ನಮ್ಮ ಭಾಗನ. ಒಂದು ನಿಮಿಷ ಇರೋಣ ದನಗಳಿಗೆ ನೀರಿಲ್ಲ, ಮೇವುಗಳಿಲ್ಲ ದನಕರುಗಳಿಗೆ. ಆಮೇಲೆ ಒಂದು ನಿಮಿಷ